ಸ್ನೇಹಿತರೆ, ಒಂದು ಚಿಕ್ಕ ಕಥೆಯನ್ನು ಕೇಳೋಣ. ಒಂದು ಬಸ್ನಲ್ಲಿ ಸುಮಾರು 40 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಸ್ವಲ್ಪ ದೂರ ಹೋಗ್ತಾ ಇರುವಾಗಲೇ ಬಸ್ ದೊಡ್ಡ ಗುಂಡಿಯೊಂದನ್ನು ಇಳಿದು ಸ್ವಲ್ಪದರಲ್ಲೇ ಒಂದು ದೊಡ್ಡ ಅಪಘಾತದಿಂದ ತಪ್ಪಿ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಹೀಗೆ ಪ್ರಯಾಣ ಮುಂದುವರಿಯುತ್ತೆ. ಸ್ವಲ್ಪ ಸಮಯದ ನಂತರ ದೊಡ್ಡ ಬಂಡೆಕಲ್ಲೊಂದು ಬೆಟ್ಟದಿಂದ ಉರುಳಿ ಇನ್ನೇನು ಬಸ್ಗೆ ಹೊಡಿಬೇಕು ಅಷ್ಟರಲ್ಲಿ ಬಸ್ ಮುಂದೆ ಚಲಿಸಿ ಬಸ್ನಲ್ಲಿದ್ದ ಎಲ್ಲರೂ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಎಲ್ಲರೂ ನಿಟ್ಟುಸಿರು ಬಿಡುತ್ತಾ ಜೀವ ಉಳಿಸಿಕೊಂಡು ಮುಂದೆ ಸಾಗ್ತಾರೆ. ಕೆಲ ಹೊತ್ತಿನಲ್ಲೇ ಚಲಿಸುತ್ತಿದ್ದ ಬಸ್ನ ಎದುರು ದೊಡ್ಡ ಮರವೊಂದು ಬೀಳುತ್ತೆ. ಬಸ್ನಲ್ಲಿದ್ದ ಜನರು ಅವರ ಪ್ರಯಾಣ ಶುರುವಾದಾಗಿನಿಂದ 3 ಬಾರಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ. ಆಗ ಅವರುಗಳು ಈ ಘಟನೆಗಳ ಬಗ್ಗೆ ಚರ್ಚಿಸುತ್ತಾ, ನಮ್ಮ ನಡುವೆ ಯಾರೋ ಒಬ್ಬ ದುರಾದೃಷ್ಟವಂತರಿದ್ದಾರೆ, ಅವರಿಂದಲೇ ನಮಗೆ ಈ ಸಮಸ್ಯೆಗಳು ಬರ್ತಾ ಇರೋದು. ಆದ್ದರಿಂದ ನಾವು ಒಂದು ಕೆಲಸ ಮಾಡೋಣ, ಒಬ್ಬೊಬ್ಬರೇ ಹೋಗಿ ಅಲ್ಲಿ ಕಾಣುತ್ತಿರುವ ಮರವನ್ನು ಮುಟ್ಟಿ ಬರೋಣ. ಆ ದುರಾದೃಷ್ಟವಂತ ನಮ್ಮಿಂದ ಸ್ವಲ್ಪ ದೂರ ಹೋದರೆ ಅವನೊಬ್ಬನೇ ಸಾಯುತ್ತಾನೆ, ಉಳಿದವರು ಆರಾಮಾಗಿ ಮನೆಗೆ ಹೋಗ್ಬೋದು ಅಂತ ತೀರ್ಮಾನಿಸ್ತಾರೆ. ಅದರಂತೆ ಒಬ್ಬೊಬ್ಬರೇ ಮರವನ್ನು ಮುಟ್ಟಿ ಬರಲು ಶುರು ಮಾಡ್ತಾರೆ. ಹಾಗೆ ಮುಂದುವರಿಯುತ್ತಾ ಎಲ್ಲರ ಸರದಿ ಮುಗಿದು ಒಬ್ಬ ಮಾತ್ರ ಉಳಿದಿರುತ್ತಾನೆ. ಆಗ ಎಲ್ಲ ಜನ ಅವನನ್ನು ಕಂಡು, ನೋಡು, ನಾವೆಲ್ಲರೂ ಹೋಗಿ ಬಂದೆವು, ನಮಗೆ ಏನೂ ಆಗಲಿಲ್ಲ, ಇನ್ನು ಉಳಿದಿರುವುದು ನೀನೊಬ್ಬನೇ, ನಿನ್ನಿಂದಲೇ ನಮಗೆ ಇಷ್ಟೆಲ್ಲ ತೊಂದರೆಗಳಾಗಿದ್ದು, ಹೋಗು, ಈಗ ನೀನು ಆ ಮರವನ್ನು ಮುಟ್ಟಿ ಬಾ ಎಂದು ತಿಳಿಸುತ್ತಾರೆ. ಅದನ್ನು ಕೇಳಿದ ವ್ಯಕ್ತಿ ಬೇಸರದಿಂದ ಆ ಮರವನ್ನು ಮುಟ್ಟಲು ಹೋಗ್ತಾನೆ. ತಕ್ಷಣ ದೊಡ್ಡ ಸಿಡಿಲು ಬಡಿದು ಬಸ್ನಲ್ಲಿದ್ದ ಎಲ್ಲಾ ಜನರು ಸಾವನ್ನಪ್ಪುತ್ತಾರೆ. ಆಗ